ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ಮಾಸ ಭವಿಷ್ಯದಲ್ಲಿ ಕನ್ಯಾ ರಾಶಿಗೆ ನೋಡಿ, ಕನ್ಯಾ ರಾಶಿಗೆ ಅತ್ಯಂತ ಯೋಗ ಫಲವನ್ನು ಪಡ್ಕೊಳ್ಳುವಂಥದ್ದು, ಅದರ ಮಾರ್ಗದಲ್ಲಿ ಬಂದಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ ಅತ್ಯಂತ ಸಂತಸ ಸಂಭ್ರಮದಲ್ಲಿ ಇರುವಂತಹ ಒಂದು ರಾಶಿ ಅಂತ ಅಂದರೆ ಅದು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಬಂದಂತಹ ಶುಕ್ರನ ಯೋಗ ಫಲ ಆಗಸ್ಟ್ 5ನೇ ತಾರೀಕು, ಆಗಸ್ಟ್ 1ನೇ ತಾರೀಕಿಗೆ ನಿಮಗೆ ಶುಕ್ರ ಗ್ರಹ ಯೋಗ ಫಲದಲ್ಲಿ ಬರ್ತಾರೆ. ಕನ್ಯಾ ರಾಶಿಗೆ ಶುಕ್ರ ಗ್ರಹ ಬಂದಿರೋ ಒಂದು ಯೋಗದಲ್ಲಿ ನಿಮಗೆ ಹಣಕಾಸಿನ ಯೋಗ ಫಲ ಮತ್ತು ಕಷ್ಟದಿಂದ ವಿಮುಕ್ತರಾಗುವಂತಹ ಯೋಗ ಫಲವನ್ನು ಪಡ್ಕೊಂಡು ಬರುತ್ತೆ. ಇದರ ನಿಮಗಾಗುವಂತಹ ಒಂದು ಅದೃಷ್ಟ ಏನು ಅಂತ ಅಂದರೆ, ಎಷ್ಟೋ ದಿನಗಳಿಂದ ಹಣಕಾಸಿನ ಸಮಸ್ಯೆಗಳಲ್ಲಿ ಬಳಲ್ತಿರುವಂತಹ ಕನ್ಯಾ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಎಷ್ಟೋ ದಿನಗಳಿಂದ ಬರಬೇಕಾಗಿರುವಂತಹ ಆ ಹಣಕಾಸು ನಿಮಗೆ ಹಿಂತಿರುಗುವಂತಹ ವಾತಾವರಣ, ಸಾಲದ ಬಾಧೆಯಿಂದ ಮುಕ್ತರಾಗುವಂತಹ ವಾತಾವರಣ ಮತ್ತು ಬಿಸ್ನೆಸ್ಸಲ್ಲೂ ಉತ್ತಮವಾದಂಥ ಲಾಭ ಗಳಿಕೆಯ ವಾತಾವರಣ, ಇದೆಲ್ಲವನ್ನು ಸಹ ಶುಕ್ರ ಗ್ರಹ ತಂದುಕೊಡ್ತಾರೆ. ಮತ್ತು ಶುಕ್ರ ಗ್ರಹನ ಯೋಗ ಫಲ ಆರೋಗ್ಯ ಚೇತರಿಕೆ, ಶುಭ ಕಾರ್ಯಗಳು ಮನೆಯಲ್ಲಿ ಹೇರಳವಾಗಿ ನಡೆಯುವಂಥದ್ದು, ಬೇರೆ ಚಿಂತನೆಗಳನ್ನು ಮಾಡುವಂಥದ್ದು. ಒಂದು ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ಸಲ್ಲಿ ನಾನಾ ರೀತಿಯಾದಂತಹ ವಾತಾವರಣಗಳನ್ನು ಇರುತ್ತೆ. ಅದರಲ್ಲಿ ಒಂದು ಬಿಸ್ನೆಸ್ ಒಂದು ಅನುಕೂಲಕರವಾಗಲಿಕ್ಕೆ ನಾವು ಏನೇನು ಚಿಂತನೆಗಳನ್ನು ಮಾಡ್ಬೋದು, ಯಾವ್ಯಾವ ಮಾರ್ಗದಲ್ಲಿ ಹೋಗ್ಬೋದು, ಇದೆಲ್ಲವೂ ಸಹ ನಿಮಗೆ ಒಂದು ವಿಚಾರವನ್ನು ನಿಮಗೆ ಸಿಗುತ್ತೆ. ಅದರಲ್ಲಿ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಗಳಿಕೆ ಕನ್ಯಾ ರಾಶಿಗೆ ಅನುಕೂಲಕರವಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಉತ್ತಮವಾದಂಥ ದಿನಗಳು ಬಂದಾಗ ಗುರುಬಲ ಬರುತ್ತೆ, ಶುಕ್ರನ ಯೋಗ ಫಲ ಬರುತ್ತೆ, ಎಲ್ಲವೂ ತುಂಬ ಅನುಕೂಲಕರವಾದಂತಹ ವಾತಾವರಣಗಳು ಸಿಕ್ಕಿರೋದ್ರಿಂದ ಈ ಮಾಸವನ್ನು ಉತ್ತಮವಾಗಿ ಬಳಸ್ಕೊಳ್ಳಿ. ಹೊರಗಡೆ ಪ್ರಯಾಣ ನಿಮಗೆ ಅನುಕೂಲಕರವಾಗಿರುತ್ತೆ ಮತ್ತು ಉತ್ತಮವಾದಂಥ ಕೆಲಸ ಕಾರ್ಯಗಳಾಗುತ್ತೆ. ಬಿಸ್ನೆಸ್ ಅಂತೂ ದೊಡ್ಡ ಮಟ್ಟದ ಲಾಭ ಗಳಿಕೆ ಮಾಡುತ್ತೆ. ನಿಮಗೆ ಕುಟುಂಬದಲ್ಲೂ ಉತ್ತಮವಾದಂತಹ ವಾತಾವರಣ, ನಿಮಗೆ ಕುಟುಂಬದ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಇದೆಲ್ಲವೂ ಬಂದಾಗ ಒಂದು ಕಷ್ಟ ದಿನಗಳನ್ನು ಕಂಡಂತಹ ಕನ್ಯಾ ರಾಶಿ ಸುಖದ ದಿನಗಳಿಗೆ ಮುಖ ಮಾಡಿದ್ದಾಗ ಇದನ್ನು ನಾವು ಹೆಂಗೆ ಬಳಸ್ಕೊಳ್ಬೇಕು, ಇದೆಲ್ಲವೂ ಸಹ ಆಲೋಚನೆಯನ್ನು ಮಾಡಿ ಉತ್ತಮವಾದಂತಹ ದಿನಗಳು ಬಂದಾಗ ಅದನ್ನು ಉತ್ತಮವಾಗಿ ಬಳಸ್ಕೊಳ್ಳುವಂಥದ್ದು ನಿಮಗೆ ಅನುಕೂಲಕರ. ಏನಾದರೂ ಸಣ್ಣ ಪುಟ್ಟ ದೋಷಗಳಿದೆಯಾ ಅಂತಂದರೆ, ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವಂಥವರು, ಹೊಟ್ಟೆ ಉರಿ ಮತ್ತು ನಿಮಗೆ ದೃಷ್ಟಿದೋಷಗಳಿಂದ ಕೂಡಿರುವಂಥದ್ದು ಕನ್ಯಾ ರಾಶಿ ಜಾಸ್ತಿ ಇರುತ್ತೆ. ಎಲ್ಲೇ ಹೊರಗಡೆ ಹೋಗಿ ಬಂದರೂ ಸಹ ದೃಷ್ಟಿ ಆಗುತ್ತೆ. ನಿಮ್ಮ ಬೆಳವಣಿಗೆ, ನಿಮ್ಮ ವ್ಯವಹಾರ, ನೀವು ಕೈ ಹಾಕಿದ ಕೆಲಸಗಳು, ನೀವು ನಡ್ಕೊಳ್ಳುವಂಥ ರೀತಿ ನೀತಿಗಳು ಎಲ್ಲದರ ಮೇಲೂ ಸಹ ದೃಷ್ಟಿದೋಷ ಬರುತ್ತೆ. ದೃಷ್ಟಿದೋಷದಿಂದ ಸ್ವಲ್ಪ ಆಯಾಸ, ಸ್ವಲ್ಪ ಮಂಕಾದಂತಹ ವಾತಾವರಣ ಇದೆಲ್ಲವೂ ಕೂಡಿರುತ್ತೆ. ಯಾಕೆ ಅಂದರೆ ಸಪ್ತಮದ ಶನಿ ದೃಷ್ಟಿ ನಿಮಗೆ ನೇರವಾಗಿ ಕನ್ಯಾ ರಾಶಿಗೆ ಬರುತ್ತೆ. ಆದಷ್ಟು ಸಹ ದೃಷ್ಟಿದೋಷಗಳು ಬರದ ಹಾಗೆ, ತೋರಿಕೆಯನ್ನು ಜಾಸ್ತಿ ಮಾಡಿಕೊಳ್ಳದ ಹಾಗೆ, ಸ್ವಲ್ಪ ಗೌಪ್ಯವಾಗಿ ಕೆಲಸ ಕಾರ್ಯಗಳನ್ನು ವ್ಯವಹಾರಗಳನ್ನು ಮಾಡುವಂಥದ್ದನ್ನು ಪ್ರಯತ್ನವನ್ನು ಮಾಡಿ. ತೋರಿಕೆ ಜಾಸ್ತಿ ಬೇಡ. ಇನ್ನೊಬ್ಬರು ನಮಗೆ ಕಣ್ಣಾಕುವಂಥದ್ದು, ನಮಗೆ ಅಸೂಯೆ ಪಡುವಂಥದ್ದು, ಹೊಟ್ಟೆ ಉರಿ ಪಡುವಂತಹ ವಾತಾವರಣಗಳು ಕನ್ಯಾ ರಾಶಿಗೆ ಜಾಸ್ತಿ ಇರುತ್ತೆ. ಅದರ ಬಗ್ಗೆ ಗಮನವನ್ನು ಹರಿಸಿ. ಮಿಕ್ಕಿದ್ದೆಲ್ಲವೂ ಸಹ ಕೈ ಹಾಕಿದ ಕೆಲಸವೆಲ್ಲವೂ ಸಹ ಸುಸೂತ್ರವಾಗಿ ನಡ್ಕೊಂಡುವಂತಹ ಯೋಗ ಫಲ ಕನ್ಯಾ ರಾಶಿಗೆ ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಅದು ಮದುವೆ ಮುಂಜಿ ಇರ್ಬೋದು, ಬೇರೆ ಕೆಲಸಗಳಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ಅನುಕೂಲಕರವಾದಂತಹ ವಾತಾವರಣವೇ. ನಿಮ್ಮ ರಾಶ್ಯಾಧಿಪತಿಯಾದಂಥವನು ಬುಧ ಗ್ರಹ, ಯೋಗದಲ್ಲಿ ಬಂದಿರುವಂಥವನು ಶುಕ್ರ ಗ್ರಹ, ಎಲ್ಲ ಯೋಗ ಫಲವನ್ನು ಪಡ್ಕೊಂಡಿರುವಂಥವರು ನೀವು ಕನ್ಯಾ ರಾಶಿಯವರು. ನಿಮ್ಮ ಮನೆ ದೇವರನ್ನು, ಕುಲದೇವರನ್ನು, ಇಷ್ಟದೇವರನ್ನು, ಗ್ರಾಮದೇವರನ್ನು ಅದನ್ನು ಪ್ರಾರ್ಥನೆ ಮಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆದಷ್ಟು ಸಹ ಈ ಶ್ರಾವಣ ಮಾಸ ಬಂದಾಗ ನಿಮ್ಮ ಮನೆ ದೇವರು ಯಾವುದೇ ಇದ್ದರೂ ಅಲ್ಲಿ ಹೋಗಿ ಬನ್ನಿ. ಆದಷ್ಟು ಸಹ ರಂಗನಾಥ ಸ್ವಾಮಿಯ ಉಪಾಸನೆ ಅತ್ಯಂತ ಅವಶ್ಯಕ ಕನ್ಯಾ ರಾಶಿಯವರಿಗೆ. ನಮಸ್ಕಾರ.